ಪುಟಿ ನಿನ್ನನ್ನು ಯಾವ ಪರಿಸ್ಥಿತಿ ತಂದ್ಬಿಟ್ರು ತುಂಬಾ ಕಷ್ಟ ಆಗ್ತಿದೆ ಕಣೋ. ಬೇಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ಕಣೋ. ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ರು ಆ ಶಕ್ತಿ ಪ್ರಸಾದ್ ಎದುರ್ತಾ ಇದ್ದಾರೆ. ನಾನೇ ಕೋರ್ಟ್ ಕಪಿಯರ್ ಆಗಿ ಕೊಡಿಸ್ಬೇಕು ಅಂತ ಇದ್ದೆ. ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ನೀನೇನ್ ಮಾಡ್ತೀಯ ನೋಡು. ಪ್ರಾಕ್ಟಿಕಲ್ ಆಗಿ ನೀನ್ ಯೋಚನೆ ಮಾಡು ಅರ್ಜುನ್. ಯಾವತ್ತಿದ್ರು ನಾವಿಬ್ರೇ ಮೇಡ್ ಫಾರ್ ಈಚ್ ಅದರ್. ಅದನ್ನ ಒಪ್ಕೊಂಡು ನನ್ನ ಮದುವೆ ಆಗು ಅರ್ಜುನ್. ಬೇಡ ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಈ ತರ ಚೀಪ್ ಆಗಿ ಯೋಚನೆ ಮಾಡೋದು ನಿನ್ ವಂಶಕ್ಕೆ ಆಗಿ ಬಂದಿದೆ ಅಲ್ವಾ? ನೋಡು, ನಾನು ಭಾರ್ಗವಿ ಯಾವತ್ತೂ ದೂರ ಆಗಲ್ಲ. ಇನ್ನು ಅಂತ ಕನ್ಸು ಕಾಣ್ತಿದ್ರೆ ಅದನ್ನ ಇವತ್ತೇ ಬಿಟ್ಟು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಊಟ ತಿಂಡಿ ದುಡ್ಡು ಮಾತ್ರಕ್ಕೆ ನೀನ್ ನನ್ನ ಭಾರ್ಗವಿ ಆಗಲ್ಲ. ಅಂಡ್ ಈ ಎಲ್ಲ ನಾಟಕಕ್ಕೆ ನನ್ ಮನ್ಸು ಕರಗಲ್ಲ. ನೋಡು, ಇದು ನಾನು ನಿನಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀನ್ ಹೀಗೆಲ್ಲ ನಡ್ಕೊಂಡ್ರೆ ನನ್ ಮನೆಯೊಳಗೂ ನಿನ್ನ ಕಾಲಿಡಕ್ ಬಿಡಲ್ಲ. ನೆನ್ಪಿಟ್ಟು. ಅಲ್ಲ ಅರ್ಜುನ್, ಅದ್ಗೆ ನಂಗೊಂದ್ ಸ್ವಲ್ಪ ಕೆಲಸ ಇದೆ. ಭಾರ್ಗವಿ ಅವ್ರನ್ನ ಬಿಡ್ಸಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಅದ್ ಹೇಗೆ ಆ ಭಾರ್ಗವಿನ ಕಾಪಾಡ್ಕೋತಾನೋ ನಾನು ನೋಡ್ತೀನಿ. ಆ ದೇವ್ರೇ ಧರೆಗಿಳಿದ್ ಬಂದ್ರು ಅವಳನ್ನ ಕಾಪಾಡೋಕ್ ಚಾನ್ಸೇ ಇಲ್ಲ. ಹಾಗ ಅವಳನ್ನ ಲಾಕ್ ಮಾಡಿದ್ದೀನಿ. ರಿಲ್ಯಾಕ್ಸ್ ಮಂದನ. ಅರ್ಜುನ್ ಒಪ್ಕೊಳ್ಳಿ ಬಿಡ್ಲಿ, ನಿನ್ನ ಅವನ ಮದ್ವೆನ ನಾನ್ ಮಾಡಿಸ್ತೀನಿ. ಯಾರಿಗಾದ್ರೂ ತೊಂದರೆ ಆದ್ರೆ ನನ್ನ ಮಗಳು ಹೋಗಿ ಅವ್ರ ಸಹಾಯಕ್ಕೆ ನಿಲ್ತಾ ಇರ್ತಲ್ಲ. ಆದ್ರೆ ಇವತ್ತು ನನ್ನ ಮಗಳಿಗೆ ತೊಂದರೆ ಆಗಿದೆ. ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ. ಹೇಗಪ್ಪ ನನ್ನ ಮಗಳನ್ನ ಕಾಪಾಡೋದು? ಸರ್ ಬಂದ್ರು. ಸಂಧ್ಯಾ, ನೀನೇನು ಹೆದರ್ಕೋಬೇಡ, ನಮ್ ಸರ್ ಎಲ್ಲ ನೋಡ್ಕೋತಾರೆ. ಸರಿ. ಹೌದು ಸಂಧ್ಯಾ, ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು. ಎಲ್ಲ ಅರ್ಥ ಆಗಿದ್ಯಾ? ನೋಡಿ ಸಂಧ್ಯಾ, ನಾವೇನು ಹೇಳ್ಕೊಟ್ವೋ ಅಷ್ಟೇ ಮಾಡು, ಬೇರೆ ಏನು ಮಾಡಕೋಬೇಡ. ಸರಿ ಸರ್, ಬೃಂದಕ್ಕ ನನಗೆಲ್ಲ ಹೇಳಿದ್ದಾರೆ. ನೀವು ಕೊಟ್ಟಿರೋ ದುಡ್ಡಿಗೆ ನಾನೇನು ಮೋಸ ಮಾಡಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ. ಪುಟಿ ನಿನ್ನನ್ನು ಯಾವ ಪರಿಸ್ಥಿತಿ ತಂದ್ಬಿಟ್ರು ತುಂಬಾ ಕಷ್ಟ ಆಗ್ತಿದೆ ಕಣೋ.
ಬೇಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ಕಣ. ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ರು ಆ ಶಕ್ತಿ ಪ್ರಸಾದ್ ಎದುರ್ತಾ ಇದ್ದಾರೆ. ನಾನೇ ಕೋರ್ಟ್ ಕಪಿಯರ್ ಆಗಿ ಕೊಡಿಸ್ಬೇಕು ಅಂತ ಇದ್ದೆ. ಆದ್ರೇನ್ ಮಾಡು, ಆಗಲ್ಲ ನನ್ನ ಕೈಲಿ. ಒಬ್ಬ ತಂದೆಯಾಗಿ ನಿನ್ನನ್ನು ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ ಕಣೋ ನನ್ನ ಕೈಲಿ. ಸೋತೋಗ್ಬಿಟ್ಟೆ ನಾನು. ನನ್ನ ಕ್ಷಮಿಸ್ಬಿಡು ಮಕ್ಳು. ಅಪ್ಪ ಏನ್ ಮಾಡ್ತಿದ್ದೀರಾ ಅಪ್ಪ? ಬಿಡಿ ನೀವು. ಯಾಕಪ್ಪ ಹೀಗೆಲ್ಲ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ನೋಡಿ, ನೀವೇನು ಭಯ ಪಡ್ಬೇಡಿ. ನೀವು ಭಯ ಪಟ್ರೆ ಅಮ್ಮನೂ ಭಯ ಪಡ್ತಾರೆ. ನೀವೇ ಹೇಳ್ತಿದ್ರಲ್ಲಪ್ಪ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ, ಅದನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ. ಆ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ ಅಪ್ಪ. ನೋಡಿ, ನೀವು ದುಃಖ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ರೀ ಸ್ವಾಮಿ, ಆರೋಪಿಗಳ ಜೊತೆ ಹೀಗೆಲ್ಲ ಮಾತಾಡೋಗಿಲ್ಲ. ಬೇಲ್ ಕೊಡಿಸ್ಬೇಕಂತೆ ಯಾರು ಸಿಕ್ತಿಲ್ವಂತೆ. ಇವಳು ಮಾಡಿರೋ ಗನಾಂಧಾರಿ ಕೆಲ್ಸಕ್ಕೆ ಯಾರೀ ಬೇಲ್ ಕೊಡಕ್ ಬರ್ತಾರೆ? ಶಕ್ತಿ ಪ್ರಸಾದ್ ಅವ್ರನ್ನ ಎದುರಾಕೊಂಡವ್ರಿಗೆ ಜೈಲೇ ಗತಿ. ನನ್ನ ಮಗಳು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಸರ್. ಇವಳು ನ್ಯಾಯವಾಗಿ ಕೇಸ್ ನಡೆಸ್ತಾ ಇತ್ತು. ನೀವು ಸರ್ಕಾರಿ ನೌಕರು, ಯಾಕೆ ಸರ್ ಈ ತರ ಮಾತಾಡ್ತೀರ? ಆಗಿರೋ ಮೋಸದ ಬಗ್ಗೆ ತನಿಖೆ ಮಾಡಿ ಸರ್. ತನಿಖೆ ಮಾಡ್ಬೇಕಾ? ಇಷ್ಟೊತ್ತು ಹೇಳದ್ನಲ್ಲ, ನಿಮಗೆ ಅರ್ಥ ಆಗ್ಲಿಲ್ವಾ? ಯಾಕೆ ಆಮೇಲೆ ನನ್ನನ್ನು ನಿಮ್ ತರ ಯಾವ್ದಾದ್ರು ಫ್ರಾಡ್ ಕೇಸಲ್ಲಿ ಡಿಪಾರ್ಟ್ಮೆಂಟ್ ಇಂದ ಆಚೆ ಹಾಕ್ತಾರೆ? ಅಪ್ಪ ಮಗಳು ಸರಿಯಾಗಿದ್ದೀರಾ? ನಡಿಯಮ್ಮ. ಸರ್, ಇವತ್ತು ಭಾರ್ಗವಿ ಕತೆ ಮುಗಿಯುತ್ತಲ್ವಾ? ಇನ್ಮೇಲೆ ಅವಳ ಕಾಟ ಇರಲ್ಲ. ಲುಕ್ಸ್ ಲೈಕ್ ಇಟ್ ಸ್ಯಾಮ್. ಆದ್ರೂ ಆ ಎಲ್ಲ ಅಡೆತಡೆಗಳನ್ನು ಮೀರಿ ಅವಳು ಹೊರಗಡೆ ಬಂದ್ರು ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಮ್ಮ ಸೊಸೆ ರಾಣಿ, ಇಷ್ಟೊಂದು ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಯಾಕೆ ರಾಜ್ಯಭಾರ ಮಾಡೋದಕ್ಕೆ ನಮ್ ಮನೆ ಸಾಕಾಗ್ಲಿಲ್ವಾ? ಇಡೀ ರಾಜ್ಯನೇ ಬೇಕಾಗಿದ್ಯಾ? ಬೆಕ್ಕಿಗ ಆಟ ಇಲಿಗ್ ಪ್ರಾಣ ಸಂಕಟ ಅಂತಾರೆ. ಈಗೇನಾಯ್ತು ಅಂತ ಮುಖ ಊದಿಸ್ಕೊಂಡಿದ್ಯಾ? ಆ ನಿಮ್ಮ ದೊಡ್ಡ ಮಗಂಗೆ ನಾನ್ ಏನ್ ಮಾಡಿದ್ರು ತಪ್ಪಾಗೆ ಕಾಣತ್ತೆ. ಆ ಭಾರ್ಗವಿ ಜೈಲ್ಗೆ ಹೋಗಿದ್ದು ನನ್ನಿಂದಂತೆ. ಅವಳು ಈ ಮನೆ ಸೊಸೆ ಅಂತೆ. ಅದೇ ಸೆಟ್ಟಲ್ಲಿ ನಾನ್ ಮಾಡ್ಕೊಟ್ಟಿದ್ದ ತಿಂಡಿನ ಬೇಡ ಅಂತ ಹೋದೆ. ಬೃಂದ, ಅವನ್ ಅಂತೆ ಕಂತೆ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅವಳು ಯಾವತ್ತೂ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿದ್ರೆ ನಮ್ಮೆಲ್ರ ನೆಮ್ಮದಿನೂ ಹಾಳು, ಈ ಮನೆನೂ ಹಾಳು. ನೀನ್ ನೆಕ್ಲೆಸ್ ಬೇಕು ಅಂತ ಕೇಳಿದ್ಯಲ್ಲ,
ತಗೋ. ಅತ್ತೆ, ಇದು ನಿಜವಾಗ್ಲೂ ನಂಗೆನಾ? ಅತ್ತೆ, ಇದನ್ನ ನೀವೇ ನಿಮ್ ಕೈಯಾರೆ ಹಾಕ್ತೀರಾ? ನನಗ್ ಖುಷಿ ಆಗತ್ತೆ. ಅತ್ತೆ, ಇದನ್ನ ಚೂರು ಟೈಟ್ ಮಾಡ್ತೀರಾ? ಅತ್ತೆ, ನಿಮಗ್ ಬಂದಿರೋ ಈ ಒಳ್ಳೆ ಬುದ್ಧಿನೇ ನಿಮ್ ಮಗಂಗೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ? ಈ ಮನೆಗ್ ಮಾತ್ರ ಅಲ್ಲ, ಅವನ್ ಜೀವನಕ್ಕೂ ನಾನೇ ಮಹಾರಾಣಿ ಅಂತ ಅವ್ನಿಗೆ ಸ್ವಲ್ಪ ಹೇಳ್ತೀರಾ? ಗಂಡ ಹೆಂಡತಿ ವಿಷಯ ನನಗೆ ಯಾಕೆ? ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಅಯ್ಯೋ, ಅದ್ ಹೇಗಾಗತ್ತತ್ತೆ? ಇಷ್ಟು ದಿನ ನಾವಿಬ್ರು ದೂರ ಆಗ್ಬೇಕು ಅಂದಾಗೆಲ್ಲ ತಾವೇ ಮುಂದೆ ನಿಂತು ಕಡ್ಡಿಗೀರಿಲ್ವಾ? ಬೆಂಕಿ ಹಚ್ಚಿಲ್ವಾ? ಈಗ್ಲೂ ನೀವೇ ಒಂದ್ ಮಾಡ್ಬೇಕು. ಅರ್ಥ ಆಯ್ತಾ ಅತ್ತೆ? ಇಲ್ಲ ಮಾವಂಗ್ ಹೇಳ್ತೀನಿ. ಮಾವನೋ ನೀವು ಯೋಚನೆ ಮಾಡಿ. ಸರಿ, ಒಂದ್ಸಲ ಚರಣ್ ಜೊತೆ ನಾನೇ ಮಾತಾಡ್ತೀನಿ.